ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಏನು ವಾಷಿಂಗ್ ಮಿಷಿನ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಎಲ್ರಿಗೂ ತಮ್ಮನೈಲಲ್ಲಿ ಗೊತ್ತಾಗಿರುತ್ತೆ ಯಾಕೆ ವಾಷಿಂಗ್ ಮಿಷಿನ್ನ ತೋರಿಸ್ತಾ ಇದ್ದೀನಿ ಅಂತ. ಸೊ ನಾನು ಇವತ್ತು IFB ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ ಯಾವ ರೀತಿ ವಾಶ್ ಮಾಡೋದು ಅಥವಾ ಕ್ಲೀನ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಇದು ಡ್ರಮ್ ವಾಶ್ ಅಂತ. ಎಲ್ಲ ಬ್ರ್ಯಾಂಡ್ಗೂ ಸಹ ನಾವು ಈ ಒಂದು ಪೌಡರ್ನ ಹಾಕ್ಬೋದು. ಇದು ಕ್ಲೀನಿಂಗ್ ಪೌಡರ್, ಡ್ರಮ್ ಕ್ಲೀನ್ ಆಗುತ್ತೆ. IFB, ಸ್ಯಾಮ್ಸಂಗ್, ವರ್ಪೂಲ್, ಹೈಯರ್, ಸೊ ಗೋದ್ರೇಜ್, ಇದೇ ರೀತಿ ಎಲ್ಲ ರೀತಿಯಾದಂಥದ್ದು ಹಾಕ್ಬೋದು. ಇದು ಮ್ಯಾನುಫ್ಯಾಕ್ಚರು ಅಕ್ಟೋಬರ್ 2023 ಆಗಿದೆ. 24 ಮಂತ್ಸ್ ಅಂದರೆ ಇನ್ನು 2025 ಅಕ್ಟೋಬರ್ವರೆಗೂ ಟೈಮ್ ಇದೆ. ಈಗ ಇನ್ನು ಏಪ್ರಿಲ್ ಅಲ್ವಾ, ಸೊ ನಾವೀಗ ಯೂಸ್ ಮಾಡ್ಬೋದು. ಮೊದಲಿಗೆ ಈ ಒಂದು ಕೆಳಗಡೆ ಪಾರ್ಟ್ ಇರುತ್ತಲ್ಲ, ಅದನ್ನು ಕೆಳಗಡೆ ಈ ಥರ ಬೌಲ್ ಇಟ್ಕೊಂಡು ನಿಧಾನವಾಗಿ ಈ ಒಂದು ಇದನ್ನು ತೆಗಿಬೇಕು. ಎಷ್ಟು ಗಲೀಜು ಬರುತ್ತೆ ಗೊತ್ತಾ, ನೀವೇ ನೋಡ್ಬೋದು. ಇದೆಲ್ಲ ನಮಗೆ ಶುರುಲು ಗೊತ್ತೇ ಇರಲ್ಲ. ಸೊ ಹೋಗ್ತಾನೆ ಇದೆಲ್ಲನೂ ಸಹ ಗೊತ್ತಾಗೋದು. ನೀವು ಸಹ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ನೋಡಿ, ಇದರಲ್ಲಿ ಎಲ್ಲ ದಾರಗಳು ಹೋಗಿ ಕುತ್ಕೊಂಡಿರುತ್ತೆ. ಬಟ್ಟೆಗಳ ದಾರ ಕಿತ್ತಿದ್ರೆ ಸೊ ಅದೆಲ್ಲ ಹೋಗಿ ಇದರಲ್ಲಿ ಸೇರ್ಕೊಂಡಿರುತ್ತೆ. ನೋಡಿದ್ರಾ ಎಷ್ಟು ದೊಡ್ಡ ದಾರ ಸಿಕ್ತು ನನಗೆ. ಲೈವ್ ಆಗಿ ಸಹ ನಾನು ತೋರಿಸ್ತಾ ಇದ್ದೀನಿ. ಈ ನೀರು ನೋಡಬೇಕು, ಎಂಥ ಸ್ಮೆಲ್ಲು, ಎಷ್ಟು ಗಲೀಜಿರುತ್ತೆ ಅಂತ ಹೇಳಿದ್ರೆ ಆ ಥರ ಇರುತ್ತೆ. ನೀವು ಒಂದ್ಸತಿ ಕ್ಲೀನ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ ಇಷ್ಟು ನೀರು ಕೆಳಗಡೆ ನೋಡಿ, ಎಷ್ಟು ಕಪ್ಪು ಕಪ್ಪು ಗಲೀಜು ಬಟ್ಟೆಲಿರ್ತಲ್ಲ, ಮಣ್ಣು ಅಥವಾ ಏನಾದರೂ ಧೂಳು, ಡಸ್ಟು ಅದೆಲ್ಲ ಹೋಗಿ ಈ ರೀತಿ ಕನ್ವರ್ಟ್ ಆಗಿರುತ್ತೆ. ಸೊ ಒಂದು ಬ್ರಷ್ ತೊಗೊಳ್ಳೋಣ, ವೇಸ್ಟ್ ಬ್ರಷ್ ಯಾವುದಾದ್ರು ಇದ್ರೆ ತೊಗೊಂಡು ಈ ಥರ ಒಳಗಡೆ ಕ್ಲೀನ್ ಮಾಡೋಣ. ಸೊ ನೋಡಿ, ಕ್ಲೀನಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರ್ತಾ ಇದ್ದೀನಿ ನಾನು. ಸೊ ಇದನ್ನು ನಾವು ತಿಂಗಳಿಗೆ ಒಂದು ಸತಿನೋ ಅಥವಾ 3 ತಿಂಗಳಿಗೆ ಒಂದು ಸತಿನೋ ಮಾಡಿದ್ರೆ ಯೂಸ್ಫುಲ್ ಆಗುತ್ತಲ್ವ. ಸೊ ನಮ್ಮ ಬಟ್ಟೆನೂ ಪಳ ಅಂತ ವಾಶ್ ಆಗುತ್ತೆ. ಸೊ ಆ ಒಂದು ಗಲೀಜು ನೀರನ್ನು ಚೆಲ್ತಾ ಇದ್ದೀನಿ ನಾನೀಗ. ಚೆಲ್ಲಿ ಇವಾಗ ಆ ಒಂದು ಇದನ್ನು ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ವಾಶ್ ಮಾಡ್ಕೊತಾ ಇದ್ದೀನಿ. ಸೊ ಸಿಂಪಲಾಗಿ ನಾವು ಯಾವಾಗಾದರೂ ಫ್ರೀ ಇದ್ದಾಗ ಅಥವಾ ನಿಮಗೆ ಕೆಲಸ ಮಾಡಬೇಕು ಅನ್ನೋ ಇಂಟ್ರೆಸ್ಟು ಬಂದಾಗ ಈ ರೀತಿ ಒಂದೊಂದೇ ಮನೆ ಕೆಲಸನ ಮಾಡ್ಕೊಳ್ಳೋದ್ರಿಂದ ಯೂಸ್ಫುಲ್ ಆಗುತ್ತೆ. ಇಲ್ಲಿ ನಾನು ಡೆಟಾಲ್ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಸ್ಮೆಲ್ ಇರುತ್ತೆ ಅಂತ ಹೇಳಿದ್ನಲ್ಲ, ಆ ಸ್ಮೆಲ್ಲು ಸಹ ಸ್ವಲ್ಪ ಹೋಗಲಿ ಅಂತ. ಜಾಸ್ತಿ ಏನು ಹಾಕಿಲ್ಲ ನಾನು, ಸುಮ್ಮನೆ ಲೈಟಾಗಿ ಹಾಕಿದ್ದೀನಿ ಅಷ್ಟೇ. ಸೊ ನೋಡಿ, ಈ ಥರ ಬ್ರಷಲ್ಲೇ ವಾಶ್ ಮಾಡ್ತಾ ಇದ್ದೀನಿ. ಅದು ಸೆನ್ಸಿಟಿವ್ ಇರುತ್ತೆ, ಸ್ವಲ್ಪ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಿ. ಸೊ ಇಷ್ಟ ಆಗಿತ್ತು. ಇದು ಆದಮೇಲೆ ಸೊ ನೀವು ಇದೇ ರೀತಿ ಕ್ಲೀನ್ ಮಾಡ್ಕೊತೀರಾ ವಾಷಿಂಗ್ ಮಿಷಿನ್ನ, ಅಥವಾ ಯಾವ ರೀತಿ ನೀವು ಕ್ಲೀನ್ ಮಾಡೋದು ಪ್ರತಿಯೊಂದೂ ನಂಗೆ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಬ್ರಷಲ್ಲಿ ಮಾಡೋದ್ರಿಂದ ಎಲ್ಲ ನೀಟಾಗಿ ಬರುತ್ತೆ. ನೋಡಿ ನೀವು ನೋಡ್ತಾ ಇದ್ದೀರ ಲೈವಲ್ಲೇ. ಸೊ ಎಷ್ಟು ಕಪ್ಪು ಇತ್ತು, ಈಗ ಅಷ್ಟೇ ಸ್ವಲ್ಪ ಆದರೂ ಕ್ಲೀನ್ ಆಯಿತು ಅಲ್ವಾ. ಸೊ ಹಾಗೆ ಇದು ಅದರ ಕ್ಯಾಪು, ಆ ಕ್ಯಾಪನ್ನು ಸಹ ಇದೇ ರೀತಿ ವಾಶ್ ಮಾಡಿಕೊಳ್ಳೋಣ. ಸೊ ನಾನು ಹಾಗೆ ಹೇಳಿದೆ, ಮಕ್ಕಳಿರೋ ಮನೆ ಕೆಲಸ ಮಾಡೋದು ಸ್ವಲ್ಪ ಕಷ್ಟನೇ ಆಗ್ಬೋದು, ಬಟ್ ಫ್ರೀ ಇದ್ದಾಗ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸೊ ಎಲ್ಲನೂ ಸಹ ನೀಟಾಗುತ್ತೆ. ಸೊ ಇದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ವಾಷಿಂಗ್ ಮಿಷಿನ್ನ ನೀವು ಕ್ಲೀನ್ ಮಾಡ್ಕೋಬೋದು ಅಂತ. ಸೊ ಇದೆಲ್ಲ ವಾಶ್ ಆದಮೇಲೆ ಡ್ರೈಗೆ ಬಿಟ್ಟಿರ್ತೀನಿ. ಡ್ರೈ ಅಂದರೆ ಒಣಗಿಸೋಕ್ಕೆ ನಾನು ಸುಮ್ಮನೆ ಅಲ್ಲೇ ವಾಷಿಂಗ್ ಮಿಷಿನ್ ಮೇಲೆ ಇಟ್ಟಿರ್ತೀನಿ. ಸೊ ಹಾಗೆ ಬರ್ತಾ 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 ಎಲ್ಲ ಕ್ಲೀನ್ ಆಯಿತು, ಪಳ ಅಂತ ಆಯಿತು. ನೋಡಿ ಎಷ್ಟು ಗಲೀಜಿತ್ತು ಇದರಲ್ಲಿ. ಸೊ ಹೀಗೆ ನೋಡ್ತಾ ಇದ್ದರೆ ಎಷ್ಟು ಪಳ ಅಂತ ಇದೆ. ಅಪ್ಪ ನಮ್ಮ ಮಗ ಉಲ್ಲಾಸ್ ವೀಡಿಯೋ ಮಾಡ್ತಿದ್ದ, ಅವನು ಏನು ಮಮ್ಮಿ ನನಗೆ ರಜದಲ್ಲೂ ವೀಡಿಯೋ ಮಾಡಿಸ್ತೀಯಾ ಅಂತಾನೆ. ಬಟ್ ಏನು ಮಾಡೋದು, ಅವನೇ ಅಲ್ವಾ, ನನಗೆಲ್ಲ ಅವನೇ ವೀಡಿಯೋ ಮಾಡಬೇಕು. ಸೊ ನಾನು ಯಾವುದೇ ರೀತಿಯಾದಂಥ ಟ್ರೈಪೋಡ್ ಆಗಲಿ ಸ್ಟ್ಯಾಂಡ್ ಆಗಲಿ ಏನೂ ಯೂಸ್ ಮಾಡಲ್ಲ, ನನ್ನ ಮಗನೇ ನನಗೆ ಎಲ್ಲ. ಸೊ ಈಗ ಇಲ್ಲಿ ನಾವು ಡಿಟರ್ಜೆಂಟು ಅಥವಾ ಲಿಕ್ವಿಡ್ ಹಾಕ್ತೀವಲ್ಲ, ಆ ಒಂದು ಪಾರ್ಟ್ ಇದು ನೋಡಿ ಎಷ್ಟು ಗಲೀಜಿರುತ್ತೆ. ನೋಡಿ ಈ ನೋಡಿ, ಈ ಪ್ರೆಸ್ ಮಾಡ್ತಿದ್ದೀನಲ್ಲ ಬಟನ್ನು, ಆ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಯಾವುದೇ ವಾಷಿಂಗ್ ಮಿಷಿನು ಸಹ ಈ ಲಿಕ್ವಿಡ್ ಪಾರ್ಟು ಓಪನ್ ಆಗುತ್ತೆ. ಸೊ ನೋಡಿ ಎಷ್ಟು ಗಲೀಜಿದೆ, ನೀವೇ ನೋಡ್ತಾ ಇದ್ದೀರಲ್ಲ, ಇವಾಗ ಎಷ್ಟು ಗಲೀಜಿರುತ್ತೆ. ಯಾಕಂದರೆ ಲಿಕ್ವಿಡ್ ಹಾಕಿ ಅದು ಆ ರೀತಿ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ಬಟ್ಟೆ ವಾಶ್ ಮಾಡಬೇಕಾದ್ರೆ ಹಾಗೆ ಹಾಕಿದ್ರೆ ಸೊ ಬಟ್ಟೆನೂ ಸ್ಮೆಲ್ ಆಗುತ್ತಲ್ವ. ಹಾಗೆ ಒಂದು ತಿಂಗಳಿಗೆ ಒಂದು ಸತಿ ಅಥವಾ 3 ಮಂತ್ಸ್ ಒಂದು ಸತಿ ಈ ಥರ ಮಾಡ್ಕೊಳ್ಳೋದ್ರಿಂದ ಸೊ ಬಟ್ಟೆನೂ ಏನು ಸಹ ಗಲೀಜಾಗಲ್ಲ. ಸೊ ನೋಡಿ, ಈಗ ಸ್ವಲ್ಪ ವಿಮ್ ಡ್ರಾಪ್ ಹಾಕ್ಕೊಂಡು ಆ ಒಂದು ಬಾಕ್ಸ್ನ ಫುಲ್ ಕ್ಲೀನ್ ಮಾಡ್ಕೊಂಡು ಆಂಟಿ ಎಲ್ಲಕ್ಕೆ ಬಗ್ಗೆ. ಸೊ ಇದೇ ರೀತಿ ನೀವು ಸಹ ಮಾಡ್ಕೊಳ್ಳಿ ಮನೇಲಿ. ನಿಮ್ಮ ಬಟ್ಟೆನೂ ಸಹ ಪಳ ಅಂತ ಹೊಳೀಲಿ, ಆಗಲಿ ಯಾವುದೇ ರೀತಿ ಸ್ಮೆಲ್ ಬರದೇ ಇರಲಿ ಬಟ್ಟೆ ಅಂತ ಹೇಳೋಕ್ಕೆ.
ಇಷ್ಟಪಡ್ತೀನಿ. ಸೊ ಕೆಲವೊಂದ್ಸತಿ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾವು ಕಂಫರ್ಟ್ ಆಗಿ ಬಟ್ಟೆ ಒಂದು ಸ್ಮೆಲ್ ಇರುತ್ತೆ. ಸೊ ಅದಕ್ಕೆಲ್ಲ ಕಾರಣ ಈ ಒಂದು ವಾಷಿಂಗ್ ಇರೋದೇ. ಸೊ ಅದಕ್ಕೋಸ್ಕರ ಅವಾಗ ನೀವು ಸಹ ನಂತರ ಕ್ಲೀನ್ ಮಾಡ್ಕೊಳ್ಳಿ. ನಿಮ್ಮ ಬಟ್ಟೆ ವಾಸನೆ ಸಹ ಗಮ್ಮನ್ನುತ್ತೆ, ಹಾಗೆ ಪಳಪಳ ಅನ್ನುತ್ತೆ. ಓಕೆನಾ? ಎಲ್ಲರೂ ಇದನ್ನು ಫಾಲೋ ಮಾಡಿ. IFB ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಯಾವ ರೀತಿ ಕ್ಲೀನ್ ಮಾಡೋದು ಇದೇ ರೀತಿ ಇರುತ್ತೆ ಎಲ್ಲ ವಾಷಿಂಗ್ ಮಿಷಿನೂ ಸಹ. ಸೊ ನೀವು ಸಹ ಇದೇ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ಸೊ ಸಂಜೆಲೆಲ್ಲ ಬ್ರಷ್ ಬೇಕು ಅಂತ ಹೇಳಿ ಬ್ರಷನ್ನು ಸಹ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟೇ ಕ್ಲೀನು, ಬೇಗ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಆ ಸಂಜೆ ಅದೆಲ್ಲ ಓಪನ್ ಮಾಡೋಕ್ಕಾಗಲ್ಲ, ಬ್ರಷನ್ನು ಸಹ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ಈ ವಾಷಿಂಗ್ ಮಿಷಿನ್ ನಾವು ತೊಗೊಂಡು ಅರೌಂಡ್ ಆಲ್ರೆಡಿ ನಾವು 5 to 6 years ಆಯಿತು ಅಂತಲೇ ಹೇಳ್ಬೋದು. 5 to 6 years ಆಗಿದೆ, 6 years ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಕಂಪ್ನಿ ಬ್ರ್ಯಾಂಡು. ನನಗೆ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನೇ ಇಷ್ಟ. ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಏನು ಅಷ್ಟು ಇಷ್ಟ ಆಗೋಲ್ಲ. ಫ್ರಂಟ್ ಲೋಡ್ ಯಾಕೆ ಅಂತ ಹೇಳಿದ್ರೆ ನಾವು ಬಟ್ಟೆ ಒಗೆದಿರೋ ಥರನೇ, ನಾವು ಬಟ್ಟೆ ಎತ್ತಿ ಒಗೆಯೋ ಥರನೇ ಇದು ಸುತ್ತಲ್ವಾ. ಸೊ ಚೆನ್ನಾಗಿ ವಾಶ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ನನಗೆ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನೇ ಇಷ್ಟ. ಅರೌಂಡ್ 6 to 7 years ಆಗಿದೆ ಅಂತಲೇ ಅಂದ್ಕೊಳ್ಳಿ. ನಮ್ಮ ಉಲ್ಲಾಸ್ ತುಂಬಾ ಚೀಕು ಥರ ತುಂಬ ಚಿಕ್ಕವನಿದ್ದ ಈ ವಾಷಿಂಗ್ ಮಿಷಿನ್ ತೊಗೊಂಡಾಗ. ನೋಡಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ಈ ಡಿಟರ್ಜೆಂಟ್ ಬಾಕ್ಸು ಕ್ಲೀನಾಗಿ ನಾವು ಕ್ಲೀನ್ ಮಾಡ್ಕೋಬೇಕು, ಯಾಕಂದರೆ ಅಲ್ಲೇ ಅಲ್ವಾ ನಾವು ಲಿಕ್ವಿಡ್ ಎಲ್ಲ ಹಾಕೋದು. ನೀವು ಇನ್ನೊಂದು ಗಮನಿಸ್ಬೇಕು, ಆದಷ್ಟು ವಾಷಿಂಗ್ ಮಿಷಿನ್ಗೆ ನೀವು ಲಿಕ್ವಿಡ್ನ ಹಾಕ್ಕೊಳ್ಳಿ. ಯಾವುದೇ ರೀತಿಯಾದಂಥ ಡಿಟರ್ಜೆಂಟ್ ಪೌಡ್ರನ್ನ ಹಾಕ್ಕೋಬೇಡಿ. ಅದು ಹಾಕ್ಕೊಂಡ್ರು ವಾಶು ಸಹ ಆಗಲ್ಲ, ಹಾಗೆ ಪಳಪಳ ಅಂತಲೂ ಬಟ್ಟೆಗಳು ಬರೋಲ್ಲ. ನೋಡಿ ಎಷ್ಟು ಕ್ಲೀನ್ ಆಯ್ತಲ್ಲ ನೀಟಾಗಿ. ಸೊ ಇದೇ ರೀತಿ ನೀವು ಮಾಡ್ಕೊಳ್ಳಿ. ಸೊ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಡಿಟರ್ಜೆಂಟ್ ಪೌಡರು ವಾಷಿಂಗ್ ಮಿಷಿನ್ ಕಂಪ್ನಿಯವ್ರೂ ಸಹ ಪ್ರಿಫರ್ ಮಾಡಲ್ಲ. ಅದಕ್ಕೋಸ್ಕರ ಆದಷ್ಟು ಲಿಕ್ವಿಡ್ನೇ ನೀವು ಯೂಸ್ ಮಾಡಿ, ಪೌಡರ್ನ ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಕೆಟ್ಟೋಗುತ್ತೆ, ಡ್ರಮ್ಗಳಲ್ಲೆಲ್ಲ ಪೌಡ್ರ್ಗಳು ಹಾಕ್ಕೊಂಡು ಕೆಟ್ಟೋಗುತ್ತೆ. ಸೊ ಅದಕ್ಕೋಸ್ಕರನೇ ಅಲ್ವಾ ವಾಷಿಂಗ್ ಮಿಷಿನ್ ಲಿಕ್ವಿಡ್ ಅಂತ ಮಾಡಿರೋದು. ಸೊ ಆದಷ್ಟು ನೀವು ಲಿಕ್ವಿಡ್ನ ಯೂಸ್ ಮಾಡೋಕ್ಕೆ ಪ್ರಯತ್ನ ಪಡಿ. ಸೊ ಎಷ್ಟೋ ಬ್ರ್ಯಾಂಡ್ ಇದೆ, ಸರ್ಫೆಕ್ಸಲ್ ಬ್ರ್ಯಾಂಡ್ ಇದೆ, ಹಾಗೆ ರಿನ್ ಇದೆ, ಅದ್ರ ಜೊತೆಗೆ ಸಾಫ್ಟ್ ಟಚ್ ಅಂತ ಎಷ್ಟೋ ಬ್ರ್ಯಾಂಡ್ ಇದೆ. ನಿಮಗೆ ಯಾವ ಬ್ರ್ಯಾಂಡ್ ಇಷ್ಟ ಆಗುತ್ತೋ ಆ ಬ್ರ್ಯಾಂಡ್ ಲಿಕ್ವಿಡ್ನ ನೀವು ಯೂಸ್ ಮಾಡ್ಕೊಳ್ಳಿ. ನಾನು ರಿನ್ ಲಿಕ್ವಿಡ್ನ ಯೂಸ್ ಮಾಡ್ತೀನಿ. ಕೆಲವೊಂದು ಬಾರಿ ಸರ್ಫೆಕ್ಸಲು ಮ್ಯಾಟಿಕ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡ್ತೀನಿ. ಸೊ ಎರಡೂ ಯೂಸ್ ಮಾಡ್ತೀನಿ, ಎರಡೂ ಚೆನ್ನಾಗಿದೆ. ನೀವು ಎರಡರಲ್ಲಿ ಯಾವ್ದು ಬೇಕಾದರೂ ಟ್ರೈ ಮಾಡ್ಬೋದು. ಸೊ ನೋಡಿ ಎಷ್ಟು ಗಲೀಜಿದೆ ಅಲ್ಲ, ಆ ವಾಷಿಂಗ್ ಮಿಷಿನ್ ಬಾಕ್ಸ್ ಹಾಕ್ತೀವಲ್ಲ ಆ ಪಾರ್ಟ್ ಇದು. ಸೊ ಅದನ್ನು ಸಹ ಒಂದ್ಸತಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ವಿಮ್ ಬಾರ್ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ವಿಮ್ ಲಿಕ್ವಿಡ್ನ ಹಾಕ್ಕೊಂಡು ಅಲ್ಲೆಲ್ಲ ಉಚ್ಕೋತಾ ಇದ್ದೀನಿ ನಾನು. ಸೊ ಸಿಂಪಲ್, ಬೇಗನೆ ಮಾಡ್ಕೊಬೋದು. ಬಟ್ ಏನಂದರೆ ಎಲ್ಲ ಸ್ವಿಚ್ಚನ್ನ ಆಫ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ. ಸ್ವಿಚ್ ಆನ್ ಇಟ್ಟು ದಯವಿಟ್ಟು ಕ್ಲೀನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಅದೊಂದು ತಲೆನೋವು ಆಮೇಲೆ. ಸೊ ಎಲ್ಲ ನೋಡಿ ವೈಟ್ ಕಲರ್ ಆಗಿರೋದ್ರಿಂದ ಬೇಗ ಕೊಳೆ ಕುತ್ಕೊಬಿಡುತ್ತೆ. ಅದಕ್ಕೋಸ್ಕರ ತಿಕ್ಕಿ ಅಂತ ಬರುತ್ತಲ್ಲ ಅಡ್ವರ್ಟೈಸು, ಆ ಥರ ನಾನು ತಿಕ್ಕಿ ಉಜ್ತಾ ಇದ್ದೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ ಈ ಅಡ್ವರ್ಟೈಸ್ ತುಂಬಾ ಇಷ್ಟ, ತಿಕ್ಕಿ ಅಂತಲೇ. ಮೋಸ್ಟ್ಲಿ ಕೊಲೀನ್ ಅಡ್ವರ್ಟೈಸ್ ಅನ್ಸುತ್ತೆ, ಅದು ಟಿ ವಿಲಿ ಬರ್ತಾ ಇರುತ್ತೆ, ಅದನ್ನ ನೋಡ್ತಾ ಇರ್ತಾನೆ. ಸೊ ನೋಡಿ ಎಷ್ಟು ಚೆನ್ನಾಗಿ ವಾಶ್ ಮಾಡ್ತಾ ಇದ್ದೀನಿ ನಾನು, ಪಳ ಅಂತ ಇದೆ. ನನ್ನ ಮಗ ಉಲ್ಲಾಸ್ ಆದಷ್ಟು ಕವರ್ ಮಾಡಿದ್ದಾನೆ. ನೀವು ಸಹ ವ್ಲಾಗ್ನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿ ನೋಡೋಕ್ಕೆ ಹೋಗಲೇಬೇಡಿ. ಸೊ ನಿಮಗೂ ಸಹ ಯೂಸ್ಫುಲ್ ಆಗುತ್ತೆ. ನೀವು ಸಹ ಮನೆಯಲ್ಲಿ ಇದೇ ರೀತಿ ಕ್ಲೀನ್ ಮಾಡ್ಕೋಬೋದು. ಓಕೆನಾ? ಸೊ ನೋಡಿ ಒಳಗಡೆ ಇದು ಓಪನ್ ಮಾಡಿದೆ ನಾನು. ಸೊ ಇದನ್ನು ಸಹ ಈಗ ನಾವು ಕ್ಲೀನ್ ಮಾಡ್ಕೋತಾ ಇದ್ವಿ. ಸೊ ಈಗ ಡ್ರಮ್ಮನ್ನು ಸಹ ನಾನು ಕ್ಲೀನ್ ಮಾಡ್ಕೋತೀನಿ. ಸೊ ಡ್ರಮ್ಗೆ ನಾನು ಆಗಲೇ ನಿಮಗೆ ತೋರಿಸ್ದೆ ಆ ಒಂದು ಕ್ಲೀನಿಂಗ್ ಪೌಡರ್ನು ಸಹ ನಾನು ಇಲ್ಲಿ ಹಾಕ್ತೀನಿ. ಸೊ ಎಲ್ಲ ಒಂದು ಶಾಪಲ್ಲೂ ಸಹ ಸಿಗುತ್ತೆ, ಮೆಡಿಕಲ್ ಶಾಪಲ್ಲಿ ಅಥವಾ ಆನ್ಲೈನಲ್ಲೂ ಸಹ ಸಿಗುತ್ತೆ. ಡ್ರಮ್ ಕ್ಲೀನರ್ ಬೇಕು ಅಂತ ನೀವು ಆನ್ಲೈನು ಎಲ್ಲಾದ್ರೂ ಸಹ ನೀವು ಸರ್ಚ್ ಮಾಡ್ಬೋದು, ನಿಮಗೆ ಅಲ್ಲಿ ಸಿಗುತ್ತೆ. ಸೊ ತುಂಬ ಕಮ್ಮಿ ಅಂತಲೇ ಹೇಳ್ಬೋದು. ಒಂದು ಸತಿ ನೀವು ಸಹ ಈ ಥರ ತಿಂಗಳಿಗೆ ಒಂದು ಸತಿ ಟ್ರೈ ಮಾಡ್ಕೊಳ್ಳಿ, ಎಲ್ಲನೂ ಸಹ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ವೈಟ್ ಕಲರ್ ಆಗಿರೋದ್ರಿಂದ ಬೇಗ ಕೊಳೆ ಆಗ್ಬಿಡುತ್ತೆ. ನಮ್ಮನೇಲಿ ಈ ಚೀಕು ಇದನ್ನೆಲ್ಲ ಹೋಗಿ ಮುಟ್ಟಿ ಅಷ್ಟು ಗಲೀಜು ಮಾಡಿಟ್ಟಿರ್ತಾನೆ. ಸೊ ನೋಡಿ ಒಂದು ಬಟ್ಟೆ ತೊಗೊಂಡು ಅದನ್ನು ವೈಪ್ ಮಾಡ್ಕೊತಾ ಇದ್ದೀನಿ ನಾನು ಕ್ಲೀನಾಗಿ. ಸೊ ಎಲ್ಲ ಉಜ್ಜಿದ್ನಲ್ವ ಅದನ್ನೆಲ್ಲ ಸ್ವಲ್ಪ ಕ್ಲೀನಾಗಿ ಒರೆಸ್ಕೊಳ್ಳೋಣ ಅಂತ ಒರೆಸ್ಕೊತಾ ಇದ್ದೀನಿ. ಸೊ ಡ್ರಮ್ಮು ಸಹ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಡ್ರಮ್ ಬೆಲ್ಟು ಎಲ್ಲನೂ ಸಹ ಒಂದು ಸತಿ ವೈಪ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ನಾನು ವೈಪ್ ಮಾಡ್ಕೊತಾ ಇದ್ದೀನಿ.
ಸೊ ಯಾರೆಲ್ರಿಗೂ ನನ್ನ ಲಾಗ್ ಇಷ್ಟ ಆಗುತ್ತೆ ಅವರೆಲ್ಲರೂ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಪೂರ್ತಿ ಲಾಗ್ ನಾನು ನೋಡೋಕ್ಕೆ ಇಷ್ಟಪಡ್ತೀನಿ. ಓಕೆನಾ, ಎಲ್ಲರೂ ಯಾರು ಅರ್ಧ ವಿಡಿಯೋನ ನೋಡಬೇಡಿ ಫ್ರೆಂಡ್ಸ್, ಬೇಜಾರಾಗುತ್ತೆ. ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ, ನೀವು ಅರ್ಧ ವಿಡಿಯೋ ಮಾಡಿದ್ರೆ ಬೇಜಾರಾಗುತ್ತಲ್ವಾ. ಸೊ ಬಟ್ಟೆಲಿ ಈ ಥರ ವೈಪ್ ಮಾಡಿಕೊಂಡು, ಸೊ ಇದಾದಮೇಲೆ ಮತ್ತೆ ಇನ್ನೊಂದು ಸತಿ ಗಟ್ಟಿಗೆ ಬಟ್ಟೆ ಹಿಂಡ್ಕೊಳ್ಳು, ಮತ್ತೆ ಇನ್ನೊಂದು ಸತಿ ಇಲ್ಲಿ ಒರೆಸ್ಕೊತಾ ಇದ್ದೀನಿ ನಾನು. ನೋಡಿ ಎಷ್ಟು ಚಂದವಾಗಿ ಆಯಿತು ನಮ್ಮ ಒಂದು ವಾಷಿಂಗ್ ಮಿಷಿನ್, ಪಳ ಅಂತ ಹೊಡಿತಾ ಇದೆ. ಸೊ ನೀವು ನಾನು ಆಗಲೇ ಹೇಳ್ತೇನೆ, ಸಮಯ ಸಿಕ್ಕಾಗ ನೀವು ಸಹ ಇದೇ ರೀತಿ ಕ್ಲೀನ್ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಯಾವ ರೀತಿ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋದು ಅನ್ನೋದನ್ನು ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಡ್ರಮ್ ಕ್ಲೀನ್ ಮಾಡೋದು ಹೇಗೆ ಓಕೆನಾ. ಸೊ ನೋಡಿ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು, ಎಲ್ಲ ಪಳ ಅಂತ ಹೊಳಿತಾ ಇದೆ, ನಿಮಗೆ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ ನಾನು. ಸೊ ಅದ್ರ ಜೊತೆಗೆ ಮೇಯ್ನ್ ಇವಾಗ ಡ್ರಮ್ಮು ಸಹ ಕ್ಲೀನ್ ಮಾಡಬೇಕಲ್ವಾ. ಸೊ ಡ್ರಮ್ ಕ್ಲೀನ್ ಮಾಡಿಲ್ಲ ಅಂದರೆ ತುಂಬಾ ಕಷ್ಟ. ಇಷ್ಟೆಲ್ಲ ಕ್ಲೀನ್ ಮಾಡಿ ಸೊ ಇದನ್ನೆಲ್ಲ ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ, ಅದೆಲ್ಲ ತುಂಬ ಈಸಿ. ಹಿಂಗಾಗಿ ಆ ಪ್ರೆಸ್ ಅನ್ನೋದು ಇದೆಯಲ್ಲ, ಅದನ್ನು ಓಲ್ಡ್ ಮಾಡಿದ್ರೆ, ಓಲ್ಡ್ ಅಂದರೆ ಅದನ್ನು ಪ್ರೆಸ್ ಮಾಡಿದ್ರೆ ತಾನಾಗ್ತಾನೆ ಹೋಗುತ್ತೆ, ಅದು ತಾನಾಗ್ತಾನೆ ಹೋಗ್ತಾಗುತ್ತೆ. ಎಲ್ಲ ವಾಷಿಂಗ್ ಮಿಷಿನಲ್ಲೂ ಸೇಮ್ ಪ್ರೊಸೀಜರ್, ಎಲ್ಲ ವಾಷಿಂಗ್ ಮಿಷಿನ್ಗೂ ಅಲ್ಲಿ ಪ್ರೆಸ್ ಅಂತ ಕೊಟ್ಟಿರ್ತಾರೆ ನೋಡಿ, ಅದನ್ನು ನೀವು ಪ್ರೆಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಓಪನು ಆಗುತ್ತೆ. ಸೊ ನೀವು ಕ್ಲೋಸ್ ಮಾಡಬೇಕಾದ್ರೆ ಈಸಿಯಾಗಿ ಕ್ಲೋಸು ಸಹ ಮಾಡ್ಬೋದು. ಓಕೆನಾ, ಎಲ್ಲರೂ ಟ್ರೈ ಮಾಡಿ ಇದನ್ನು. ಸೊ ಈಗ ಸದ್ಯಕ್ಕೆ ಇಲ್ಲಿಗೆ ಈ ಒಂದು ವಾಷಿಂಗ್ ಮಿಷಿನ್ ಔಟ್ಲುಕ್ ಅಥವಾ ಚಿಕ್ಕ ಪಾರ್ಟ್ ಎಲ್ಲ ಕ್ಲೀನ್ ಆಯಿತು. ಈಗ ಮೇಯ್ನ್ ಇದನ್ನು ಫಿಕ್ಸ್ ಮಾಡಬೇಕು. ಇದಿಲ್ಲ ಅಂದರೆ ನೀವು ನೀರು ಬಿಟ್ಟಿದ ತಕ್ಷಣ ಎಲ್ಲ ನೀರು ಆಚೆ ಬಂದುಬಿಡುತ್ತೆ ಈ ಹೋಗೋದ್ರಿಂದ. ಸೊ ಅದಕ್ಕೋಸ್ಕರ ಗಟ್ಟಿಗೆ ನೋಡಿಕೊಂಡು ಫಿಕ್ಸ್ ಮಾಡ್ಕೊಳ್ಳಿ. ಸೊ ಇದರಲ್ಲೇ ತುಂಬ ಗಲೀಜು ಬರೋದು, ತುಂಬ ನೀರು ನಿಂತಿರುತ್ತೆ ಹೋಗಿ. ಸೊ ಗಲೀಜೆಲ್ಲ ಹೋಗಿ ಅಲ್ಲೇ ನಿಲ್ಲೋದು. ಸೊ ಅದನ್ನು ಸಹ ನೀವು ಅಟ್ಲೀಸ್ಟ್ 15 days ಒನ್ಸ್ ಇದನ್ನು ಮಾತ್ರ ಕ್ಲೀನ್ ಮಾಡ್ಕೊಳ್ಳಿ. ಎಲ್ಲನೂ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ 15 days ಒನ್ಸ್ ಇದನ್ನು ಸಹ ಕ್ಲೀನ್ ಮಾಡ್ಕೊಳ್ಳಿ. ಓಕೆನಾ. ಸೊ ಫುಲ್ ಡ್ರಮ್ಮೇ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ ಟೈಮ್ ಹಿಡಿಯುತ್ತೆ. ಫ್ರೀ ಇದ್ದಾಗ ಈ ಒಂದು ಚಿಕ್ಕ ಪಾರ್ಟ್ಸ್ಗಳನ್ನ ಈ ಲಿಕ್ವಿಡ್ ಹಾಕೋದು, ಅಥವಾ ಕೆಳಗಡೆ ಇತ್ತಲ್ಲ ಆ ನೀರು ಸ್ಟೋರ್ ಆಗುತ್ತಲ್ಲ, ಗಲೀಜು ಸ್ಟೋರ್ ಆಗುತ್ತಲ್ಲ, ಅದನ್ನಾದರೂ ನೀವು ಮಾಡ್ಕೋಬೋದು. ನೋಡಿ ನಮ್ಮ ಪಳ ವಾಷಿಂಗ್ ಮಿಷಿನ್ ಎಷ್ಟು ಪಳಪಳ ಆಗಿದೆ, ಪಳಪಳ ಮಾಡಿಬಿಟ್ಟಿದ್ದೀನಿ. ಈಗ ಡ್ರಮ್ಮು ಸಹ ಅಷ್ಟೇ ಪಳಪಳ ಅಂತ ಮಾಡಬೇಕು. ಅಲ್ಲಿರುವಂತಹ ಗಲೀಜನ್ನೆಲ್ಲ ತೆಗಿಬೇಕು ಅಂತ ಹೇಳಿದ್ರೆ ಈ ಒಂದು ವಾಷಿಂಗ್ ಟಬ್ ಪೌಡರ್ನ ನಾವು ಮಿಕ್ಸ್ ಮಾಡಬೇಕು. ಸೊ ಈಗ ಸೀಸರ್ ತೊಗೊಂಡು ಕಟ್ ಮಾಡಿಕೊಂಡು ಅಲ್ಲಿ ಪೌಡ್ರನ್ನ ನಾನು ಹಾಕ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಏನಪ್ಪ ಅಂತ ಹೇಳಿದ್ರೆ ಯಾವಾಗಲೂ ಒಂದು ಸತಿ ಮನೆ ಕ್ಲೀನ್ ಆದ್ರೂ ಸಹ ಖುಷಿನೇ ಅಲ್ವಾ. ಸೊ ನೋಡಿ ಪೌಡರು ಸೇಮ್ ಡಿಟರ್ಜೆಂಟ್ ಪೌಡರ್ ಥರನೇ ಇರುತ್ತೆ. ಸೊ ನೀವು ಅದನ್ನು ಆ ಡ್ರಮ್ ಒಳಗಡೆ ಹಾಕ್ಕೊಳ್ಳಿ. ಸೊ ಕೆಲವೊಬ್ಬರಿಗೆ ವಾಷಿಂಗ್ ಮಿಷಿನಲ್ಲಿ ಟಪ್ ಕ್ಲೀನ್ ಅಂತ ಆಪ್ಷನ್ ಇರುತ್ತೆ, ಕೆಲವ್ರಿಗೆ ಇರಲ್ಲ. ನಮ್ಮ ಒಂದು IFP ಬ್ರ್ಯಾಂಡಲ್ಲಿ ಆ ಟಪ್ ಕ್ಲೀನ್ ಅಂತ ಇಲ್ಲ. ಸೊ ಪರವಾಗಿಲ್ಲ, ನಾನು ಅದಕ್ಕೆ ಎಕ್ಸ್ಪ್ರೆಸ್ ವಾಶ್ ಅಂತಲೇ ಕೊಡ್ತೀನಿ. ಎಕ್ಸ್ಪ್ರೆಸ್ ವಾಶಲ್ಲಿ ಕ್ಲೀನ್ ಆಗುತ್ತೆ. ಸೊ ನೋಡಿ ಎಲ್ಲ ಆಪ್ಷನು ಇದೆ. ಡೆಲಿಕೇಟ್ ಕಲರ್ಸು, ಏನಾದರೂ ಬೆಡ್ಶೀಟ್ಗೆ ಬೇರೆ, ಮಕ್ಕಳು ಬಟ್ಟೆಗೆ ಬೇರೆ, ಉಲ್ಲನ್ ಬಟ್ಟೆ ಎಲ್ಲ ಇದೇ ರೀತಿ ತುಂಬ ಆಪ್ಷನ್ಸ್ ಇದೆ. ಅದಕ್ಕೆ ನನಗೆ ಈ ಒಂದು IFP ಬ್ರ್ಯಾಂಡ್ ತುಂಬಾ ಇಷ್ಟ. ಅದಕ್ಕೋಸ್ಕರ ಇದೇ ಬೇಕು ಅಂತ ಹೇಳಿ ನಾನು 6 years 7 years ಬ್ಯಾಕ್ ಮಾಡಿದ್ದು. ಸೊ ಈಗ ನೋಡಿ 30 minutes ಕೊಟ್ಟಿದ್ದೀನಿ ಎಕ್ಸ್ಪ್ರೆಸ್ ವಾಶ್ ಅದು. ಸೊ ಚೆನ್ನಾಗಿ ವಾಶ್ ಆಗುತ್ತೆ. ಸೊ ನೋಡಿ ನೀರು ಸಹ ತೊಗೋತಾ ಇದೆ. ಸೊ ಆಟೋಮೆಟಿಕ್ ಇದು ನಾವೇ ಆನ್ ಆದಮೇಲೆ ಯಾವುದೇ ಕಾರಣಕ್ಕೂ ನೀವು ಓಪನ್ ಮಾಡ್ತೀವಿ ಒಂದು ಬಟ್ಟೆ ಹಾಕಬೇಕು ಅಂತಂದ್ರೂ ಆಗಲ್ಲ, ಅಷ್ಟು ಆಟೋಮೆಟಿಕ್ಕು. ಅದಕ್ಕೆ ಒಂದೇ ಸತಿ ಹಾಕ್ಬೇಕಾದ್ರೆ ನೋಡ್ಕೋಬೇಕು. ಸೊ ಈಗ ಡ್ರಮ್ ಕ್ಲೀನ್ ಪೌಡ್ರು ಹಾಕಾಯಿತು, ಈಗ ಕ್ಲೀನ್ ಆಗ್ತಾಯಿದೆ. ನೀವು ಸಹ ಇದೇ ರೀತಿ ಫಾಲೋ ಮಾಡಿ, ಎಲ್ಲೂ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನೀವು ಸಹ ತಿಳ್ಕೊಬೋದು ಯಾವ ರೀತಿ ನಾವು ಸಹ ವಾಷಿಂಗ್ ಮಿಷಿನ್ನ ಕ್ಲೀನ್ ಮಾಡ್ಬೋದು, ಹಾಗೆ ಯಾವ ರೀತಿ ವಾಷಿಂಗ್ ಮಿಷಿನ್ನ ಬಳಸ್ಬೋದು ಅನ್ನೋದು ಸಹ ನಿಮಗೆ ಗೊತ್ತಾಗುತ್ತೆ. ಮಿಸ್ ಮಾಡದೆ ಎಂಡವ್ರಿಗೂ ನೋಡಿ. ಓಕೆನಾ. ಅದ್ರ ಮಧ್ಯೆ ನನ್ನ ಮಗ ತುಂಬಾ ತರಲೆ ಮಾಡ್ತಾ ಇದ್ದ. ಚೀಕು ಇದ್ದಾನಲ್ಲ, ಚೀಕು, ಅವನಿಗೆ ಇಟ್ಕೊಂಡು ವೀಡಿಯೋ ಮಾಡೋದು ಅಥವಾ ಈ ಥರ ಏನಾದರೂ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ. ಅಷ್ಟು ತರಲೆ ನನ್ನ ಮಗ ಆಗ್ಬಿಟ್ಟಿದ್ದಾನೆ ಅವನು. ಸೊ ನೋಡ್ತಾ ಎಷ್ಟು ಬೇಗ ದೊಡ್ಡವನಾಗೋದ, ಮಾತುಗಳನ್ನು ಸಹ ಅಷ್ಟೇ ಪಟ ಅಂತ ಚೆನ್ನಾಗಿ ಮಾತಾಡ್ತಾನೆ. ಸೊ ಏನೇ ಒಂದು ಸಾಂಗ್ ಬರಲಿ, ಏನೇ ಒಂದು ರೀಲ್ಸ್ ನೋಡಿ ಇಲ್ಲಿ ಕೇಳಿಸ್ತೀನಿ. ಸೋಪ್ ಹಾಕೋದಾಯ್ತಾ? ಆಮೇಲೆ ಈ ಕಡೆ ಬಾ, ನೀನು ಸ್ನಾನ ಮಾಡ್ತಾ ಇದೆಯಾ? ವಾಷಿಂಗ್ ಮಿಷಿನ್ ಸ್ನಾನ ಮಾಡ್ತಿದೆ ಅಂತೆ ಫ್ರೆಂಡ್ಸ್. ಈ ಕಡೆ ಬಾ,
ನೀನು ತೋರಿಸ್ಲಾ ವಾಷಿಂಗ್ ಮಿಷಿನ್ ತೋರಿಸ್ಲಾ ಅದೆಲ್ಲ ತಿನ್ನಲ್ಲ ಕಣೋ. ತಿನ್ನದೆ ಅಂದ್ಕೊಂಡು ತಿನ್ನಲ್ಲ ಚಿಕ್ಕು. ಚಿಕ್ಕು ನೀನ್ ತಿನ್ನು. ಸೊ ಇದೇ ನನ್ನ ಮಕ್ಳು ತರಲೆ. ಸೊ ನೋಡಿ ಯಾವ ರೀತಿ ಸ್ಪೀಡಾಗಿ ಆಯಿತು. ನಾನು ವೀಡಿಯೋ ಮಾಡ್ತಾಯಿದ್ರೆ ನನ್ನ ಮಕ್ಳದೇ ಒಂದು ಚಾನಲ್ ಆಗೋಗುತ್ತೆ, ಅಷ್ಟು ತೀಟೆ ಮಾಡ್ತಾರೆ ಇಬ್ಬರೂ. ರಜಾ ಅಂತೂ ರಜದಲ್ಲಿ ಮಜಾ ಮಾಡ್ರು, ಆದರೆ ನನಗೆ ತಲೆನೋವು ಬರೆಸ್ತಾ ಇದ್ದಾರೆ, ಅಷ್ಟು ಕಷ್ಟ ಕೊಡ್ತಾರೆ. ಸೊ ನೋಡಿ ಈಗ ಫೈನಲಾಗಿ ಡ್ರಮ್ಮು ಸಹ ಕ್ಲೀನ್ ಆಯಿತು. ಯಾವ ರೀತಿ ಕ್ಲೀನ್ ಆಗಿದೆ, ಪಳ ಅಂತಿದೆ ಡ್ರಮ್ಮೂ ಸಹ. ಸೊ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ. ಸೊ ಸದ್ಯಕ್ಕೆ ಈ ಒಂದು ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ. ಸೊ ನನ್ನ ಲಾಗ್ನ ಕಂಟಿನ್ಯೂ ಆಗಿ ನೋಡಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮತ್ತೆ ಮುಂದಿನ ಲಾಗಲ್ಲ ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ, ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.